ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಿಮ್ಮಡಿ ಹೊಡೆತಕ್ಕೆ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೋಮ್ ರೆಮಿಡಿಯನ್ನು ಯೂಸ್ ಮಾಡುವುದರಿಂದ 2ರಿಂದ 3 ದಿನದಲ್ಲೇ ಹಿಮ್ಮಡಿ ಹೊಡೆತ ಕಮ್ಮಿ ಆಗುತ್ತೆ, ಹಾಗೆ ನೋವು ಸಹ ಕಮ್ಮಿ ಆಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ 2 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ತಗೊಳ್ಳಿ. ನೀವು ಮಾರ್ಕೆಟಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ಲನ್ನೇ ಇಲ್ಲಿ ಉಪಯೋಗಿಸಬೇಕಾಗತ್ತೆ. ಇದರಿಂದ ನೀವು ತುಂಬ ಸಮಯದವರೆಗೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. 1 ಚಮಚದಷ್ಟು ಲಿಂಬೆ ರಸವನ್ನು ಹಾಕೊಳ್ಳಿ. ಇನ್ನು ಸ್ವಲ್ಪ ಗ್ಲಿಸರಿನನ್ನು ಯೂಸ್ ಮಾಡಬೇಕು. ನಿಮಗೆ ಇದನ್ನು ಯೂಸ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಅರ್ಧ ಸ್ಪೂನಷ್ಟು ಗ್ಲಿಸರಿನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಹೊಡೆತ ಎಲ್ಲ ಇದ್ದರೆ ಬೇಗನೆ ವಾಸಿಯಾಗಿ ಬಿಡುತ್ತೆ. ಇನ್ನು ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಳ್ಬೇಕು. ನೀವು ಮನೆಯಲ್ಲೇ ತಯಾರಿಸಿದ ರೋಸ್ ವಾಟರನ್ನು ಹಾಕ್ಬೋದು, ಮಾರ್ಕೆಟಲ್ಲಿ ಸಿಗುವಂತಹ ರೋಸ್ ವಾಟರನ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ನೀವು ಯಾವ ಥರ ಹಚ್ಚಬೇಕಂದ್ರೆ, ರಾತ್ರಿ ಮಲಗುವ ಮೊದಲು ಕಾಲನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿದ ನಂತರ ಒಂದು ಬಕೆಟಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಆ ನೀರಲ್ಲಿ ನಿಮ್ಮ ಪಾದಗಳನ್ನು ಸ್ವಲ್ಪ ಹೊತ್ತು ಇಡಬೇಕು. ಒಂದು 10ರಿಂದ 15 ನಿಮಿಷದಷ್ಟು ಹೊತ್ತು ಆ ಬಕೆಟಲ್ಲೇ ನಿಮ್ಮ ಕಾಲುಗಳನ್ನು ಇಡಬೇಕು. ನಂತರ ಕಾಲನ್ನು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ. ಒರೆಸಿದ ನಂತರ ಪಾದಕ್ಕೆ ಈಗ ಮಾಡಿದಂತಹ ಹೋಮ್ ರೆಮಿಡಿ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಎಲ್ಲೆಲ್ಲ ಹೊಡೆತ ಇದೆ ಅಲ್ಲಿ ಕರೆಕ್ಟಾಗಿ ಹಚ್ಕೊಳ್ಳಿ. ಹಚ್ಕೊಂಡಾದ ನಂತರ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಿ. ಒಣಗಿದ ನಂತರ ಸಾಕ್ಸ್ ಹಾಕ್ಕೊಂಡು ನೀವು ಮಲಗಬೇಕಾಗತ್ತೆ. ಈ ಥರ ಕಂಟಿನ್ಯೂ ಆಗಿ ಮಾಡೋದ್ರಿಂದ ನಿಮ್ಮ ಕಾಲಿನ ಹೊಡೆತ ಏನಿದೆ ಅದು ಬೇಗನೆ ವಾಸಿಯಾಗಿ ಬಿಡುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.